ಆಲ್ರೆಡಿ ಒಂದು ಸೀರಿಯಲ್ ಕೂಡ ಇದೆ, ಮರಳಿ ಮನಸ್ಸಾಗಿದೆ ಅಂತ ಗೊತ್ತಿರ್ಬೋದು. ಓಕೆ, ಸುಮಾರು 3.5 ವರ್ಷ ಆದಮೇಲೆ ಎಲ್ಲ ಮಾಧ್ಯಮ ಮಿತ್ರರನ್ನ ಮತ್ತೆ ಒಂದು ಕನ್ನಡ ಸಿನಿಮಾದ ಮೂಲಕ, ನನ್ನ ಮರಳಿ ಮನಸ್ಸಾಗಿ ಚಿತ್ರದ ಮೂಲಕ ಮತ್ತೆ ಭೇಟಿ ಮಾಡ್ತಾ ಇದ್ದೀನಿ ನಿಮ್ಮನ್ನು. ತುಂಬ ಥ್ಯಾಂಕ್ಸ್ ಬಂದಿದ್ದಕ್ಕೆ. ಹ್ಯಾಪಿ ವುಮೆನ್ಸ್ ಡೇ, ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲಿಂದ ಶುರು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಓಕೆ, ಫಸ್ಟ್ ಆಫ್ ಆಲ್ ಇವತ್ತಿನ ಕನ್ನಡ ಸಿನಿಮಾ ರಂಗದಲ್ಲಿ ಒಂದು ಸಿನಿಮಾ ಮಾಡೋಕ್ಕೆ ಒಬ್ಬರು ನಿರ್ಮಾಪಕರು ಮುಂದೆ ಬರೋದಂದರೆ, ಅಥವಾ ಒಬ್ಬರು ಡೈರೆಕ್ಟ್ರಿಗೆ ಒಬ್ಬರು ನಿರ್ಮಾಪಕರನ್ನ ಮುಂದೆ ಕರ್ಕೊಬಂದು ಸಿನಿಮಾ ಮಾಡಿಸೋದಂದರೆ ತುಂಬ ಒಂದು ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ಸೊ ಮೊದಲನೇದಾಗಿ ಈ ಸಿನಿಮಾದ ಪ್ರೊಡ್ಯೂಸರ್ಸ್ ಆದ ನವೀನ್ ಸರ್ ಹಾಗೂ ಮಲ್ಲಿಕಾರ್ಜುನ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಈ ಒಂದು ಕಥೆನ ನಂಬಿ ನಿರ್ಮಾಣವನ್ನು ಮಾಡ್ತಿರೋದಕ್ಕೆ, ಅದೇ ರೀತಿ ಒಂದು ಸಿನಿಮಾನ ಶೂಟಿಂಗ್ ಮಾಡಿ ಅದನ್ನು ಎಂಡುವರೆಗೆ ಕರ್ಕೊಂಬರೋದು ಒಂದು ಹೆಜ್ಜೆ ಆದರೆ, ನೆಕ್ಸ್ಟ್ ಸ್ಟೆಪ್ ಅಂದರೆ ಪ್ರಮೋಷನ್. ದೊಡ್ಡ ಬೆಟ್ಟ ಅದು, ಇವಾಗಿನ ಪ್ರೆಸೆಂಟ್ ಸಿಚುವೇಶನಲ್ಲಿ ತುಂಬ ದೊಡ್ಡ ಬೆಟ್ಟ. ಅದನ್ನು ಕರ್ಕೊಂಡು ಹೋಗ್ಬೇಕಂದ್ರೆ ಮತ್ತೆ ತುಂಬ ಎಫರ್ಟ್ ಇರುತ್ತೆ. ಅದಕ್ಕೆ ನಮ್ಮ ನಿರ್ಮಾಪಕರು ಬೆನ್ನೆಲುಬಿಗೆ ನಿಂತಿದ್ದಾರೆ. ನಾನು ತುಂಬ ಡಿಮಾಂಡ್ಸ್ ಇಡ್ತಾ ಇರ್ತೀನಿ ಅವ್ರ ಹತ್ರ, ಸರ್ ಹಿಂಗೆ ಮಾಡಬೇಕು, ಈ ಥರ ಮಾಡಬೇಕು ಅಂತ. ಸೊ ಪ್ಲ್ಯಾನಿಂಗ್ಗಳು ಆಗ್ತಾಯಿದೆ. ಖಂಡಿತ ಒಂದು ಕರ್ನಾಟಕದ ಮೂಲೆ ಮೂಲೆಗೂ ಮರಳಿ ಮನಸ್ಸಾಗಿದೆ ಚಿತ್ರ ರೀಚ್ ಆಗುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ನನಗೆ ಮೊದಲನೇದಾಗಿ ಫಸ್ಟ್ ಡೇ ನನ್ನ ಸಿನಿಮಾ ಒಂದು ಕತೆ ಕೇಳೋಕ್ಕೆ ಕರೆದಾಗ ನಮ್ಮ ಡೈರೆಕ್ಟ್ರು ಒಂದು ನರೇಶನ್ ಹೇಳಿದರು. ಸೊ ನಾನು ಪೂರ್ತಿ ಸಿನಿಮಾನ ಅಲ್ಲೇ ನೋಡಿ, ಅಂದರೆ ನನಗೆ ಆ ಒಂದು ವಿಜುವಲೈಸೇಷನ್ ಅಲ್ಲೇ ನನಗೆ ತೋರಿಸ್ಬಿಟ್ರು, ಈ ಥರ ಈ ಒಂದು ಸಿನಿಮಾ ಇರುತ್ತೆ ಅಂತ. ನಾನು ಇಷ್ಟು ವರ್ಷ ಸುಮಾರು ರಂಗಾಯಣದಲ್ಲಿ ಕೋರ್ಸ್ ಮುಗಿಸ್ಕೊಂಡು 2 ತುಳು ಸಿನಿಮಾ, ಒಂದು 4-5 ಕನ್ನಡ ಸಿನಿಮಾ, ರಿವೀಲ್ ಅಂತ ಸಿನಿಮಾ, ಪರಸಂಗ ಅಂತ ಸಿನಿಮಾ, ನಮ್ಮ ಪ್ರೊಡ್ಯೂಸರು ಇಲ್ಲೇ ಬಂದಿದ್ದಾರೆ ಕುಮಾರ್ ಸರು. ತೆಲುಗು ಸಿನಿಮಾ ಹೀರೋಗಿ ಮಾಡಿದೆ, ತಮಿಳ್ ಮಾಡಿದೆ, ಈಗ ಮತ್ತೆ ಕಾಲ್ನಾಗಿ ನಿಂತ ಮಾಡ್ತಾ ಇದ್ದೀನಿ, ಗಾಜನೂರು ನಡೀತಾ ಇದೆ. ಆದರೆ ಇಷ್ಟು ಕತೆಗಳಲ್ಲಿ ಮರಳಿ ಮನಸ್ಸಾಗಿದೆ ಚಿತ್ರ ನನ್ನ ಒಂದು ಕೆರಿಯರಲ್ಲಿ ದಿ ಬೆಸ್ಟ್ ಸಿನಿಮಾ ಆಗುತ್ತೆ ಅಂತ ನಾನು ಖಂಡಿತ ಹೇಳೋಕೆ ಇಷ್ಟಪಡ್ತೀನಿ. ನಾನು ನಮ್ಮ ನಿರ್ದೇಶಕರಿಗೆ, ಅವ್ರಿಗೆ ಬೆನ್ನೆಲುಬಾಗಿ ನಿಂತಿರುವಂಥ ಅವರ ಡೈರೆಕ್ಷನ್ ಡಿಪಾರ್ಟ್ಮೆಂಟಿಗೆ ಫ್ರಮ್ ದ ಬಿಗಿನಿಂಗಿಂದ ಇಲ್ಲಿವರೆಗೆ ಯಾರು ಜೊತೆಗೆ ನಿಂತಿದ್ರು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಟೆಕ್ನಿಷಿಯನ್ಸ್ಗೆ ಲಿಸ್ಟ್ಗೆ ಬಂದರೆ, ಮೊದಲನೇದಾಗಿ ಹಾಲೇಶ್ ಸರ್, ಅವರು ಡೇ 1 ಇಲ್ಲಿವರೆಗೂ ಮಾತು ಕಮ್ಮಿ, ಕೆಲಸ ಜಾಸ್ತಿ ಅಂತ ಒಬ್ಬ ಅದ್ಭುತ ಕೆಲಸಗಾರ. ರೀಸೆಂಟ್ಲಿ ಅವರ 1990s ಅಂತ ಸಿನಿಮಾ ಬಂದಿತ್ತು. ಇದೇ ರೀತಿ ತುಂಬ ಸಿನಿಮಾಗಳು ಮುಂದೆ ಬರೋದಿದೆ. ಡೆಫಿನೆಟ್ಲಿ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಕ್ಯಾಮರಾ ವರ್ಕು ಅನ್ನು ಮಾಡಿಕೊಟ್ಟಿದ್ದಾರೆ ಸರ್. ತುಂಬ ಥ್ಯಾಂಕ್ಸ್ ಸರ್, ನನ್ನ ತುಂಬ ಚೆನ್ನಾಗಿ ತೋರಿಸಿದ್ದಕ್ಕೆ. ನಮ್ಮ ಎಡಿಟ್ರು ಹರೀಶ್ ಕೊಮ್ಮಿ ಅವರು ತುಂಬ ಸಿನಿಮಾಗಳ ಲೈನಪ್ಪಲ್ಲಿ ಇದ್ರೂ ನಮಗೆ ಟೈಮ್ ಕೊಟ್ಟು ಇವಾಗಲೂ ತುಂಬ ಡೇ ನೈಟ್ ಕೆಲಸ ನಡೀತಿದೆ. ಅವ್ರು ಆ್ಯಕ್ಚುಲಿ ಅವ್ರಿಗೊಂದು ದೊಡ್ಡ ಸಿನಿಮಾ ಅವರ ಅಂಡರಲ್ಲಿ ಬರ್ತಾ ಇದೆ, ಅದು ನಮ್ಮ ಡಿ ಬಾಸ್ ಅವರ ಡೆವಿಲ್ ಸಿನಿಮಾ. ಸೊ ಅದ್ರ ಮಧ್ಯೆ ನಮ್ಮ ಸಿನಿಮಾ ಟೈಮ್ ಕೊಟ್ಟು ಕೆಲಸ ಮಾಡ್ತಿದ್ದಾರೆ. ತುಂಬ ಥ್ಯಾಂಕ್ಸ್ ಸರ್, ಹರೀಶ್ ಕುಮಿ ಸರ್. ನಮ್ಮ ಈ ಸಿನಿಮಾದ ಒಂದು ಸಿನಿಮಾಗೆ ಒಂದು ಕತೆ ಹೀರೋ, ಅದಕ್ಕೆ ನಾವು ಜೀವ ತುಂಬ್ತೀವಿ. ಡೈರೆಕ್ಟ್ರ್ ಏನೋ ನಮಗೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬೇಕು ಅಂತ ಕೇಳ್ತಾರೋ, ಖಂಡಿತ ನನ್ನ 100% ಎಫರ್ಟ್ ಹಾಕಿ ಈ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಸರ್. ನನಗೊಂದು ಈ ಸಿನಿಮಾದಲ್ಲಿ ಅವಕಾಶ, ಈ ಥರ ಕಥೆನ ನನಗೆ ಒಂದು ಕೊಟ್ಟಿದ್ದಕ್ಕೆ, ಪರ್ಫಾರ್ಮೆನ್ಸ್ ಮಾಡೋಕ್ಕೆ ನನ್ನ ಕೆರಿಯರಲ್ಲಿ ಮತ್ತೆ ಈ ಥರ ಕತೆ ಸಿಗುತ್ತೆ ಅಂತ ಗೊತ್ತಿಲ್ಲ ಸರ್. ತುಂಬ ಥ್ಯಾಂಕ್ಸ್. ಮ್ಯೂಸಿಕ್ ಡೈರೆಕ್ಟ್ರು ಸೆಕೆಂಡ್, ಈ ಸಿನಿಮಾದ ಒಂದು ನೀವು
ಏನು ಈಗ ಸಾಂಗ್ ನೋಡಿದ್ರಿ, ನೆಕ್ಸ್ಟ್ ಸಾಂಗ್ ಏನು ಬಿಡ್ತೀವಿ ಇದರ 3 ಪಟ್ಟು ಚೆನ್ನಾಗಿರುತ್ತೆ. ಇನ್ನೊಂದು ಸಾಂಗ್ ಏನು ಬಿಡ್ತೀವಿ ಅದು ಐ ಥಿಂಕ್ ದಕ್ಷಿಣ ಕನ್ನಡದಲ್ಲಿ ಪ್ಲ್ಯಾನ್ ಮಾಡ್ತಿದ್ದೀವಿ ಅದನ್ನು. ಅದು ಇನ್ನೊಂದು ಮೈಲಿಗಲ್ಲು ಅಂತ ಹೇಳ್ಬೋದು. ಇದೇ ಥರ ಇದರಲ್ಲಿ ಬರೋ 5 ಸಾಂಗ್ಗಳು ಕೂಡ, ಆಮೇಲೆ ಕೆಲವೊಂದು ಬಿಟ್ಟುಗಳು ಎಲ್ಲನೂ ಅದ್ಭುತವಾಗಿರುತ್ತೆ. ನಮ್ಮ ಇನ್ನೊಂದು ಹೀರೋ ಈ ಸಿನಿಮಾಗೆ ಡೆಫಿನೆಟ್ಲಿ ವಿನು ಮನಸ್ಸು ಸರ್ ತುಂಬ ಥ್ಯಾಂಕ್ಸ್, ಅದ್ಭುತವಾಗಿ ಕೆಲಸ ಮಾಡಿದ್ದೀರಾ. ಅದೇ ರೀತಿ ನಮ್ಮ ಸಿನಿಮಾದ BGM ಕೂಡ ಅದ್ಭುತವಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸರ್. ನೆಕ್ಸ್ಟ್ ಬಂದರೆ ಕಲಾವಿದರು, ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಪ್ರಜ್ಞಾ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅದೇ ರೀತಿ ಗಾಯತ್ರಿ, ಇಬ್ಬರು ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದೀರಾ, ಎಲ್ಲ ಕಂಪ್ಲೀಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ಈ ಸಿನಿಮಾದಲ್ಲಿ ನಾನು ಬಳಸಿರುವಷ್ಟು ಕಾಸ್ಟ್ಯೂಮ್ನು ನಾನು ಇಷ್ಟರವರೆಗೆ ಯಾವ ಸಿನಿಮಾದಲ್ಲಿ ಬಳಸಿಲ್ಲ. ಅಷ್ಟು ಕಾಸ್ಟ್ಯೂಮ್ಸ್ ಇದೆ. ಕೌಂಟ್ ಬೇಡ ಸರ್, ನೋಡ್ಕೋತಾರೆ. ಸೊ ಅಷ್ಟು ಕಾಸ್ಟ್ಯೂಮ್ಸ್ ನಾನು ಯೂಸ್ ಮಾಡಿದ್ದೀನಿ ಸಿನಿಮಾದಲ್ಲಿ. ಓಕೆ, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥ ಕಲಾವಿದರು, ಇದಕ್ಕೆ ಈಗ ಒಬ್ಬ ಹೀರೋ ಮಾತ್ರ ಒಂದು ಸಿನಿಮಾನ ಮುಂದೆ ತೊಗೊಳೋಕ್ಕಾಗಲ್ಲ. ಅದಕ್ಕೆ ಎಲ್ಲ ಪಾತ್ರಗಳು ಅದೇ ರೀತಿ ಶಕ್ತಿ ತುಂಬಿದ್ರೇ ಒಬ್ಬ ಹೀರೋ ಅಂತ ಮುಂದೆ ನಿಂತ್ಕೋತಾನೆ. ಮೊದಲನೇದಾಗಿ ನಾಗಭರಣ ಸರ್, ಭೋಜರಾಜ್ ವಾಮಂಜೂರ್ ಸರ್, ಅದಾದಮೇಲೆ ಸಂಗೀತ ಮೇಡಮ್, ಸ್ವಾತಿ ಮೇಡಮ್, ಮಾನ್ಸಿ ಸುಧೀರ್ ಅವರು, ಸೀರುಂಡೆ ರಘು ಅವರು. ನನ್ನ ಫ್ರಮ್ ದ ಸಿನಿಮಾ ಎಲ್ಲಿ ಶುರುವಾಗುತ್ತೆ ಸಿನಿಮಾ ಎಂಡ್ವರೆಗೂ ನಮ್ಮ ಪಾತ್ರ, ಇಬ್ಬರು ಪಾತ್ರ ಕ್ಯಾರಿ ಆಗುತ್ತೆ. ಸೊ ಚಿಲ್ಲರ್ ಮಂಜು ಅವರು, ಚೇತನ್ ದುರ್ಗಾ ಅವರು, ಉಳಿದಂತೆ ಈ ಸಿನಿಮಾದಲ್ಲಿ ಮಾಡಿರುವಂಥ ಎಲ್ಲ ಕಲಾವಿದರಿಗೆ ನಮ್ಮ ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಏನು ಸಪೋರ್ಟ್ ಮಾಡಿದ್ದೀರಿ, ನಮ್ಮ ಸಿನಿಮಾನ ಎಂಡ್ ರಿಲೀಸ್ ಆಗಿ 100 days ಆಗೋವರೆಗೂ ಈ ಒಂದು ಸಪೋರ್ಟ್ ಅದೇ ರೀತಿ ಇರಲಿ. ಥ್ಯಾಂಕ್ ಯು ಮೇಡಮ್. ನನ್ನ ಬೇಡ ಕ್ಯಾರೆಕ್ಟರ್ ಡಿಸ್ಕಸ್ ಮಾಡೋದು ಬೇಡ. ಓಕೆ, ಆಮೇಲೆ ಡೈರೆಕ್ಟರ್ ಬೈದ್ಬಿಟ್ಟು ಕಷ್ಟ, ಬೇಡ. ನನ್ನ ಅಕ್ಕನ ಪಾತ್ರ ಫುಲ್ಲು ಪೂರ್ತಿ ಸಿನಿಮಾ ಕಾಂಪಿಟೇಷನ್ ರೀತಿ ಪರ್ಫಾರ್ಮೆನ್ಸ್ಗಳು ಖಂಡಿತ ನೋಡ್ತೀರಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಓಕೆ, ಮಿಕ್ಕಿದಂತೆ ಸರ್ ಯಾರನ್ನು ಬಿಟ್ಟರು ನನಗೆ ಗೊತ್ತಾಗ್ತಿಲ್ಲ. ಓಕೆ, ಮೇನ್ಲಿ ಈ ಸಿನಿಮಾದಲ್ಲಿ 5 ಹಾಡುಗಳಿದ್ದಾವೆ. ಇದಕ್ಕೆ ಕೋರಿಯೋಗ್ರಾಫರ್ ಬೇಕೇ ಬೇಕು. ಕಿಶೋರ್ ಸರ್ ಅವರು, ಮೋಹನ್ ಸರ್ ಅವರು, ಅದೇ ರೀತಿ ಹೈಟ್ ಮಂಜು ಅವರು, ಆಮೇಲೆ ರಾಜು ಸರ್. ಸೊ ಎಲ್ಲರೂ ಈ ಸಿನಿಮಾದ ಈ ಹಾಡುಗಳು ಅಂದರೆ ಈಗ ಲಿರಿಕಲ್ ಮಾತ್ರ ಬಿಡ್ತಿದ್ದೀವಿ. ವಿಡಿಯೋ ಸಾಂಗ್ ಬಂದಾಗ ಆ ಕೋರಿಯೋಗ್ರಫಿ ನಿಮಗೆ ಕಾಣಿಸುತ್ತೆ. ತುಂಬ ಅದ್ಭುತವಾಗಿ ಕೋರಿಯೋಗ್ರಫಿ ಮಾಡಿದ್ದಾರೆ. ಕಾಸ್ಟ್ಯೂಮ್ ಡಿಸೈನ್ಸ್ ಇರ್ಬೋದು, ಎಲ್ಲನೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಮ್ಮ ಈ ಸಿನಿಮಾದಲ್ಲಿ 2 ಹೀರೋಯಿನ್ಸ್ ಇದ್ದಾರೆ, ನಿರೀಕ್ಷಾ ಶೆಟ್ಟಿ ಹಾಗೂ ಸ್ಮೃತಿ ವೆಂಕಟೇಶ್. ಇಬ್ಬರು ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಖಂಡಿತ ಅವರಿಬ್ಬರು ಪರ್ಫಾರ್ಮೆನ್ಸ್ ಎಲ್ರಿಗೂ ಇಷ್ಟ ಆಗುತ್ತೆ. ಡೆಫಿನೆಟ್ಲಿ ಒಂದು ಏನು ಈ ಒಂದು ಕಥೆಯಲ್ಲಿ ಇರುವಂಥ ಒಂದು ಅಂಶಗಳು, ಅಥವಾ ನಾವು ಇದಕ್ಕೆ ಪ್ರಿಪ್ರೇಷನ್ ಮಾಡ್ಕೊಂಡಿರೋ ಒಂದು ಟೈಮಲ್ಲಿ ಆಲ್ಮೋಸ್ಟ್ ಒಂದು ಹತ್ರ 1 ತಿಂಗಳು ವರ್ಕ್ಶಾಪ್ ಮಾಡಿದ್ವಿ. ಈ ಒಂದು ಕ್ಯಾರೆಕ್ಟರ್ಗೆ ಆ ರೀತಿ ಒಂದು ಬೇಸಿಂದಲೇ ಜೀವ ತುಂಬಬೇಕು ಅಂತ. ಸೊ ತುಂಬ ಚೆನ್ನಾಗಿ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಕೊನೆಯದಾಗಿ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ಓಕೆ, ಒಂದು ಸೆಕೆಂಡ್ ಟೈಮ್ ತೊಗೋತೀನಿ, ನಮ್ದು ಯಾರು ಬೇಜಾರು ಮಾಡ್ಕೋಬೇಡಿ. ಎಲ್ಲರ ಕೈಯಲ್ಲಿ ಮೊಬೈಲ್ ಇದೆ, ಒಂದೇ 1 ನಿಮಿಷ ನಿಮ್ಮ ಕೈಯಲ್ಲಿ ಮೊಬೈಲ್ ಇಟ್ಕೊಳ್ಳಿ, ಒಂದೇ 1 ನಿಮಿಷ ದಯವಿಟ್ಟು ಸರ್. ಎಲ್ಲರೂ ಯೂಟ್ಯೂಬ್ ಓಪನ್ ಮಾಡಿ, ಮರಳಿ ಮನಸ್ಸಾಗಿದೆ ಕನ್ನಡ ಸಿನಿಮಾ ಅಂತ ಹೊಡಿರಿ. ಎಲ್ರಿಗೂ ಫಸ್ಟ್ ಸಾಂಗು ಬಂತಲ್ವಾ, ಹಂಗೆ ಒಂದು ಲೈಕ್ ಕೊಡಿ. ಸಾಂಗ್ ನೀವು ಆಮೇಲೆ ಫ್ರೀಯಾಗಿ ನೋಡ್ಕೊಳ್ಳಿ. ನೋಡಿಬಿಟ್ಟು
ಒಂದು ಕಮೆಂಟ್ ಹಾಕಿ, ನಿಮ್ಮ ಜೆನ್ಯೂನ್ ಕಮೆಂಟ್ ಹಾಕಿ, ಏನು ಅನ್ಸುತ್ತೆ ಅದನ್ನು ಹಾಕಿ. ನಮ್ಮ ಪ್ರೊಡ್ಯೂಸರ್ ಸರ್ ಹೇಳ್ದಂಗೆ ನಿಮಗೆ ಯಾವ ಥರ ಅನ್ಸುತ್ತೆ ಆ ಥರ ಹಾಕಿ. ಸೊ ಇಲ್ಲಿಂದ ನಿಮ್ಮ ಸ್ಟೇಟಸ್ ಇರ್ಬೋದು, ಸ್ಟೋರೀಸ್ ಇರ್ಬೋದು, ನಿಮ್ಮ ಎಲ್ಲ ಫ್ರೆಂಡ್ಸಿಗೆ ಇರ್ಬೋದು, ಯಾವ ಮೂಲೆಯಲ್ಲಿದ್ದಾರೆ ಎಲ್ಲ ಫ್ರೆಂಡ್ಸಿಗೂ ಈ ಒಂದು ಸಾಂಗ್ನ ತಲುಪಿಸಿ ಎಲ್ರಿಗೂ ಶೇರ್ ಮಾಡಿ, ಅವ್ರಿಗೂ ಅದೇ ರೀತಿ ಕಮೆಂಟ್ಸ್ಗಳನ್ನ ಹಾಕೋಕೆ ಹೇಳಿ. ಓಕೆ, ಸೊ ಈ ಒಂದು ಸಪೋರ್ಟು ತುಂಬ ಥ್ಯಾಂಕ್ಸ್, ಥ್ಯಾಂಕ್ ಯು. ಕೊನೆಯದಾಗಿ ಎಸ್, ಏನು ಬರ್ತಾ ಇಲ್ಲ? ಬರ್ತಿದೆ, ಎಲ್ರಿಗೂ ಬರ್ತಿದೆ ಸರ್, ಎಲ್ರಿಗೂ ಮೊಬೈಲ್ನೇ ಬರುತ್ತೆ, ಖಂಡಿತ ಬರುತ್ತೆ. ನಾನು ಅಲ್ಲಿ ಚೆಕ್ ಮಾಡಿಬಿಟ್ಟೆ ಬಂದಿಲ್ಲಿ ಹೇಳ್ತಿರೋದು. ಎಸ್ ಓಕೆ, ಎಸ್ ಸರ್ ಎದುರಿಗೆ ಬಂದರೇನಿ. ಥ್ಯಾಂಕ್ ಯು. ಎಸ್ ಓಕೆ. ಕೊನೆಯದಾಗಿ ಎಲ್ಲರಲ್ಲೊಂದು ರಿಕ್ವೆಸ್ಟು, ಖಂಡಿತ ನಮ್ಮಿಂದ ಆಗುವಂಥ ಅಷ್ಟು ನಮ್ಮ ಶಕ್ತಿ ಮೀರಿ ಈ ಸಿನಿಮಾದ ಪ್ರಮೋಷನ್ಗೆ ನಾವು ಕಷ್ಟಪಡ್ತೀವಿ. ನಮ್ಮ ಪ್ರೊಡ್ಯೂಸರ್ ಸರ್ ಏನು ಒಂದು ಮಾರ್ಗದರ್ಶನ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಖಂಡಿತ ಅವರ ಬೆನ್ನೆಲುಬಾಗಿ ನಿಡ್ತೀವಿ. ಸೊ ನಮ್ಮ ಮಾಧ್ಯಮ ಮಿತ್ರರು ಎಲ್ಲರಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ, ಈ ಒಂದು ಸಿನಿಮಾನ ಕರ್ನಾಟಕದ ಮೂಲೆಗೂ ತಲುಪಿಸುವಂಥ ಶಕ್ತಿ ನಿಮಗಿದೆ. ನಮಗೆ ಈ ಒಂದು ಸಿನಿಮಾನ ಕರ್ನಾಟಕದ ಮೂಲೆ ರೀಚ್ ಆಗಬೇಕು. ಆಲ್ಮೋಸ್ಟು ಒಂದು ಸಿನಿಮಾಗೆ ಸುಮಾರು ಒಂದು 100 ಜನ, ಒಂದು ರಿಲೀಸ್ ಹಂತಕ್ಕೆ ಬರುವವರೆಗೂ 100-105 ಜನ ಕೆಲಸ ಮಾಡಿರ್ತೀವಿ. ಸೊ ನಾಳೆ ದಿನ ನಮ್ಮ ಪ್ರೊಡ್ಯೂಸರ್ ಮತ್ತೆ ಇನ್ನಷ್ಟು ಸಿನಿಮಾಗಳನ್ನ ಮಾಡಬೇಕು. ನಿಮ್ಮೆಲ್ಲರ ಸಹಕಾರ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆ್ಯಂಡ್ ನನ್ನ ಕರೆಗೆ ಹೋಗೊಟ್ಟು ಪ್ರೀತಿಯಿಂದ ಬಂದಿರುವಂಥ ಎಲ್ಲ ಗೆಳೆಯರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.